ಹೆಚ್ಚಿನ ಅವತ್ ಹೇಳಿ ಒಂದು ಶಿಶು ಹತ್ಯ, ಒಂದು ಗೋ ಹತ್ಯ, ಒಂದು ಸ್ತ್ರೀ ಹತ್ಯ ಮಹಾಪಾಪ ಹೇಳ್ತಾರ. 6 ಶಾಸ್ತ್ರ 18 ಪುರಾಣ 4 ವೇದ ಎಲ್ಲ ಇನ್ನೂ ಕೂಗುತ್ತಾವ. ಏನಂತ ಹೇಳಿ ಒಂದು ಸ್ತ್ರೀ ಹತ್ಯ, ಒಂದು ಗೋ ಹತ್ಯ, ಒಂದು ಶಿಶು ಹತ್ಯ ಮಹಾಪಾಪ. ಮತ್ತ ನಿಮ್ಮ ಪರಮಾತ್ಮ ಶ್ರೀಕಾಲ ಜ್ಞಾನಿ ನಾ ತಿರುಗಾಡ್ಕೊತ ಹೋದಾಗ ನನ್ನ ಹೆಂಡತಿ ಒಂದು ಮಗನ ತಯಾರು ಮಾಡಿಟ್ಟಾಳ ಮನೆಯಾಗ. ಆ ಮಗ ನಂದು ಐತಿ, ನನ್ನ ಮಗನ ಕೊನೆ ಮಾಡಬಾರ್ದತಿ ತಿಳ್ಕೊಂಡು ಹೊಡೆದಿವೋ, ನನ್ನ ತಿಳಿಲಾರ್ದ ಹೊಡೆದಿವೋ. ಸ್ವತಃ ನಿನ್ನ ಮಗನ ಕೂತ್ಕೊಂಡು ನೀನ ಹೊಡಿತಿ ಅಂದ್ರೆ ಆಪ್ ಅನ್ಬೇಕು, ಏನ ರಣ ಹೇಳಿ ಅನ್ಬೇಕು. ಹೇಳಿ ಗಂಡು ಕೋಡಿ ಅಲ್ಲ ಇದೊಂದು ಇನ್ನೊಂದು ಮಾತು ಹೇಳ್ತಾರೆ ಹಿರಿಯರ. ಮಾರಿ ಮ್ಯಾಲ ಮೀಸಿ ಗಲ್ಲದ ಮ್ಯಾಲ ದಾಡಿ ಅಂದವ ಗಣಮಗ ಅಂತ ಕಂಡು ಹಿಡಿತಾರ. ಏನಂತ ಮಾರಿ ಮ್ಯಾಲ ಮೀಸಿ ಗಲ್ಲದ ಮ್ಯಾಲ ದಾಡಿ ಅಂದ್ರ ಅವಂಗ ಗಣಮಗ ಅಂತಾರೋ. ನಿಮ್ಮ ಪರಮಾತ್ಮಗ ಮೀಸಿನೂ ಇಲ್ಲ ದಾಡಿನೂ ಇಲ್ಲ, ಇವ್ಗೆ ಏನ ತನಬೇಕಂತ ನನಗ ಸಂಶಯ ಬಂದ. ಯಾರ ಮನ್ಯಾಗ ಏನೋ ಒತ್ತಿ ಕೊಟ್ಟು ಬಂದದಿವ ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತಮ್ಮ. ಮೊದಲ ಆದಿ ನಾರಾಯಣಗೆ ಆಲದಿ ಎಲಿ ಆಧಾರ ಇತ್ತ. ಆಧಾರ ಇಲ್ಲದ ಯಾವ ದೇವ್ರ ಅಂತರ್ ನಿಂತೈತಿ, ಆಧಾರ ಇಲ್ಲದ ಯಾವ್ದು ಅಂತರ್ ನಿಂತಿಲ್ಲ. ಆಧಾರ ಅಂದ್ರೆ ಹೆಣ್ಣ, ಆಧಾರ ಅಂದ್ರೆ ಹೆಣ್ಣ. ಆಧಾರ ಇದ್ದಾಗ ಅದ್ರ ಮೇಲೆ ನಿಂದ್ರಲಾಕ್ ಬಂದದ ಗಂಡಿಗೆ. ಆಲದಿ ಎಲಿ ಆಧಾರ ಇತ್ತು, ಆದಿ ನಾರಾಯಣ ಇತ್ತ. ಕೆಳಗ ಲಕ್ಷ್ಮೀ ಜಲಾರಿ ಇತ್ತು, ನಿನ್ನ ಪರಮಾತ್ಮ ಲಿಂಗದ ಅವತಾರದೊಳಗ ಬಂದ ಅಲ್ಲಿ ಗಜಾನಿ ಇತ್ತ. ಸದಲಿಂಗ ನೋಡಿ ಹೆಂಗೈತಿ, ಕೆಳಗ ಯೌನಿ ಆಕಾರ ಜಲಾರಿ ಐತಿ. ಆ ಕೆಳಗ ಜಲಾರಿ ಐತಿ ಅನ್ನಂಗ್ಲೆ ಮ್ಯಾಗ ಲಿಂಗ ಬಂದ ಗಜ ಉಡೈತಿ. ಮತ್ತ ಜಲಾರಿ ಇರ್ಲಿಕ್ಕಂದ್ರ ಲಿಂಗ ಏನ್ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತಿದ್ರಿ ನಮ್ಮ 3 ಮಂದಿ. ಏನ್ ಇಡ್ತಿದ್ರಿ ಲಿಂಗ? ಏನ ತಲೆ ಮ್ಯಾಗ ಗಜ ಉಡ್ಕೋತಿದ್ರು. ಅದಕ್ಕ ಎಲಿ ಅಡಿಕೆ ಇರ್ಲಿ ತಮ್ಮ. ಈಗೇನ್ ಹೇಳತ್ತಾರ, ಯಾವ ದೇವರಿಗೆ ಅದು ಆಧಾರ ಇಲ್ಲದ ನಿಂತಿಲ್ಲ. ಪ್ರತಿಯೊಂದಕ್ಕೂ ಆಧಾರ ಬೇಕ. ಆಧಾರ ಇದ್ದಾಗನ ಎಲ್ಲ. ಬರೇ ಒಂದು ಮನಿ ನಿಂದ್ರಬೇಕಾದ್ರು ಮನಿಗೆ ನಡಗಂಬ ಬೇಕಾ, ನಡಗಂಬಕ್ಕೆ ಲಕ್ಷ್ಮಿ ಅಂತ ಹೇಳ್ತಾರ. ಮನಿ ಕಟ್ತೀವಿ, ಈಗ ಮನಿಗ್ ಒಂದ್ ನಡಗಂಬ ಮೊದಲ ಲಕ್ಷ್ಮಣ ಪೂಜೆ ಮಾಡು ಅಂತ ಹೇಳ್ತಾರ. ಆ ಲಕ್ಷ್ಮಿ ನಡಬಾರ್ಕಿನ ಕಾಮಿನ ಪೂಜೆ ಆಗ್ತದೆ, ಅದ ಲಕ್ಷ್ಮಣ ಅವತಾರ. ಮತ್ತ ಅಲ್ಲಿ ನಿಮ್ಮ ಅಪ್ಪ ಬಂದಾನ ಅದ್ರ ಇಲ್ಲ ಬೇಕ ಅಲ್ಲಿ ಆದ್ರೂ ನಾನ ಅದಕ್ಕೆ ಹೇಳಾರು, ಹೆಣ್ಣು ಪರಹಿತಕಾರಿ, ಹೆಣ್ಣು ಪರೋಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೆಣ್ಣ ಮುನಿತಪ್ಪ ಅಂತಂದ್ರ ಮಹಾಮಾರಿ ಆಗ್ಲಕ್ಕ ಬಾಳ ತತ್ತಂಗಿಲ್ಲ. ಹೆಣ್ಣ ತಾನಾಗೆ ಒಲದು ಬರ್ಬೇಕು, ಜಬರ್ದಸ್ತಿ ಹೊಲಸ್ಕೊಳಕ್ ಹಾದಿ ಮನಿ ದೇಶ ಮಾಡ್ತದ. ಅದು ತಾನಾಗೆ ಹೊಲಸ್ ಬರ್ಬೇಕು, ಜಬರ್ದಸ್ತಿ ಹೊಲಸ್ಕೊಂಡಿ ಇಂಬ್ರಿಕಿ ಕುದುರೆಗತ್ತೆ ಒದಿಲಕ್ ಚಾಲೂ ಮಾಡ್ತದ. ಹಂಗ ಇನ್ನೊಂದು ಮಾತು ಹೇಳಿ, ಯಾವ ಪರಮಾತ್ಮ ಯಾರಿಗೆ ಏನು ಕೊಟ್ಟಾನಪ್ಪ ಅಂತ ನಾ ಕೇಳಿದಾಗ, ಯಾರಿಗೇನು ಕೊಟ್ಟಾನ, ಏನು ಉಣಿಸ್ಯಾನ, ಏನು ತಿನ್ಸ್ಯಾನ ಅಂದಾಗ ಅವ ಮಲ್ಲಯ್ಯ ಬಂದು ಭೇಟಿ ಆಗ್ಯಾನತ್ರಿ ಸಿದ್ದರಾಮೇಶ್ವರ ಕಂಬರಿ ಕೊಳ್ಳದಾಗ. ಸಿದ್ದರಾಮೇಶ್ವರ ಕಂಬರಿ ಕೊಳ್ಳದೊಳಗ ಹೋಗಿ ಹಾರು ಟೈಮ್ದೊಳಗ ಬಿದ್ದು ಸಾಯ್ತಾನ ಬಾ ಅಂತ ಹೇಳಿ ಮಲ್ಲಯ್ಯ ಬಂದ ತೆಕ್ಕಿ ಹಿಡ್ದಾನ. ಅವಾಗ ಸಿದ್ದರಾಮೇಶ್ವರನ ಕಾದ ಕಾಪಾಡ್ಯ ನನ್ನ ಮಲ್ಲಯ್ಯ ಬಂದ ಅನ್ನ ಮೊಸರ ಬುತ್ತಿ ಉಂಡಾನ. ಮಲ್ಲಯ್ಯ ಹೊಳ್ಳಿ ಉಣಿಸ್ಯಾನ. ಇಂತಲ್ಲಿ ನನ್ನ ಮಲ್ಲಯ್ಯದಾನ ಇವ್ರು ಹೇಳ್ತಾರ. ಅಲ್ರಿ ಮೌಲಕಕ್ಕ ಮಲ್ಲಯ್ಯ ಬಂದ ತೆಕ್ಕಿ ಹೊಡೆದು ಹಿಡ್ದಾನು ಒಪ್ಪಗೋಳು. ಅದ ನಿಮ್ಮ ಮಲ್ಲಯ್ಯ ಒಂದು ಮಾತು ಹೇಳೇನ ಹೊಳ್ಳಿ ಸಿದ್ದರಾಮೇಶ್ವರ. ಇದು ಮೊದಲ ಸೊಲ್ಲಾಪುರ ಇದ್ದಿದ್ದಿಲ್ಲ, ಸ್ವರ್ಣಲದಾಪುರ ಇತ್ತಿದ. ಮಲ್ಲಯ್ಯ ಒಂದು ಮಾತು ಹೇಳ್ದ, ಇದು ಸ್ವರ್ಣಲದಾಪುರ ಹೋಗಿ ಸೊಲ್ಲಾಪುರ ಶಹರಾಗ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ. ಏನ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ, ಸುತ್ತ ಕೆರಿಯಾಗಿ ಗುಡಿ ಹುಟ್ಲೆ ನಡು ನೀರಾಗ. ನೀರಂದ್ರ ಗಂಗಾವನ ಅವತಾರ, ನೀರಂದ್ರ ಹೆಣ್ಣ. ನಮ್ಮ ನೀರಾಗ ನಿಮ್ಮದ ಯಾಕೋ ಗುಡಿ ಕರ್ಕೊಂಡು ಹಂಪರ್ಕೊಂಡು ಹೋಗ್ರ ಕಡೆ. ನಮ್ಮ ನೀರಾಗ ನಿಮ್ಮದ ಯಾಕ ಗುಡಿ? ಸಿದ್ದರಾಮೇಶ್ವರನ ಗುಡಿ ಹೋಗಿ ಸೋಲಾಪುರದಾಗ ನೋಡ,
ನಟ್ ನಡು ಗುಡಿ ಐತಿ ದಂಡಿಗೆಲ್ಲ ನೀರ್ ಸುತ್ತ ಹಾಕೈತಿ ಅಲ್ಲಿ ಆದ್ರೂ ಅದನ್ನೇ ನಾನು ಬಿಟ್ರೆ ನಿನ್ ಕೆಳಗೆ ಕೆಲಸ ಇಲ್ಲ ಮತ್ತ ಮಲ್ಲಯ್ಯ ನಾನು ಇರ್ತು ನೀನು ಊರಾಗ ಅನ್ಬೇಕು ಲಕ್ಷ್ಮಿ ಯಾಕೆ ಇರ್ಲಿ ಅಂತೀವ ಯಾಕ ಅವತಾರ ಹಂಗೈತದ ಎಂತಿಂತವ್ರು ಬರೀ ಆಕಿನ ಸುಟಿಗೆ ಸಾರ್ ನೋಡಿದ್ರ ಎಷ್ಟೋ ತೆಲಿ ಜಟ್ ಯಾವಾಗ ಹಾಕಿ ಕೂತಾವ ಆಕಿನ ನೋಡಿದವ್ರು ನಾನು ಅವ್ರನ್ನ ಬಿಟ್ಟಿಲ್ಲ ಅದಕ್ಕ ಮಲ್ಲಯ್ಯ ಬಹಳ ದೊಡ್ಡವ ಆಗ್ಲಕ್ಕ ಬರಂಗಿಲ್ರಿ ಮಲ್ಲಕ್ಕ ಎಷ್ಟೋ ದೇಶದ ಭಕ್ತರು ಹೋಗ್ತಾರೆ ಈಗ ಶ್ರೀಶೈಲ ಈ ಜರಾನ ಡಿಲ ಬಿಟ್ಟು ಮಾತಾಡ ನನಗೆ ಮೊದಲು ನೀವು ಹಾಗೆ ಅಂದ್ರೆ ನನಗೆ ಹವಳ ಹಿಡಿತೀವಿ ನೀನು ಕಟ್ಟು ಕುದುರಿ ಜರ ಬಿಡಬೇಡ ಊಟ ಚಡಿ ಮೂಲೆ ಉಳ್ದತಿ ಅದಕ್ಕೆ ಚಡಿ ಬೇಕನ ಅದಕ್ಕೆ ಯಾವ ಮಲ್ಲಯ್ಯ ದೊಡ್ಡ ಮತ್ತಿಯಲ್ಲ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಶ್ರೀಶೈಲಕ್ಕ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ತೊಳಿಬೇಕಾದ್ರ ಹೋದವ್ರಿಗೆ ಡೈರೆಕ್ಟ್ ಹೋದ ಭಕ್ತರ ಶ್ರೀಶೈಲ ಹೋದವ್ರ ಡೈರೆಕ್ಟ್ ಮಲ್ಲಯ್ಯ ದರ್ಶನ ಕೊಡಂಗಿಲ್ಲ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ಕಳಿಬೇಕಾದ್ರ ಮೊದಲು ನನ್ನ ಪಾತಾಳ ಗಂಗೋಗ್ ಬರ್ಬೇಕು ಮೊದಲ ನಮ್ಮ ಅವ್ರತ್ತೆ ಯಾಕೆ ನಿಮ್ಮ ಅಪ್ಪನ ಟಿಕೆಟ್ ಬುಕ್ ಆಗ್ಬೇಕ ಮೊದಲ ಹಿಂದಾಗಡೆ ನೀ ಇಲ್ಲಿ ಕೆಲಸ ಇದೆ ಮೊದಲ ನನ್ನ ತ್ಯಾಕ ಬಂದ 3 ಸಲ ಮುಣಿಗಿ 3 ಸಲ ಎದ್ದು ನೀ ಮಾಡಿರುವಂತ ಪಾಪ ಕಳೆದ ಮ್ಯಾಲ ಹಿಂದಾಗಡಿ ಶ್ರೀಶೈಲ ನಿನಗೆ ಭೇಟಿ ಆಗ್ತಾನ ಮಲ್ಲಯ್ಯ ಭೇಟಿ ಆಗ್ತಾನ ಅವ ಮಲ್ಲಯ್ಯ ಅವ ಶ್ರೀಶೈಲ ಮಲ್ಲಯ್ಯ ನೀವು ಗಂಡ ಹಾಡು ಕಲ್ಲಯ್ಯ ಆಗಿದೆ ಹೋಗಿ ನಿನ್ ಸುದ್ದಿ ಅಲ್ಲ ಅಂತ ಮಲ್ಲಯ್ಯಗಾದ್ರೂ ಮಾಯಾ ಬೆಂದ ಬಿಟ್ಟಿಲ್ಲ ನಿನಗ ಒಂದ್ ಲಗ್ನ ಆದ್ರೆ ನಿಮ್ಮ ಮಲ್ಲಯ್ಯ ಇಬ್ರು ಹೆಂಡ್ರದವ್ರ ಒಂದ್ ಮಾತು ಹೇಳ್ಯಾರ ಹೆಂಡರ ಕಾಟಕ ಎತ್ತ ಹೋದೇನು ಮಲ್ಲಯ್ಯ ಊಟ ಊಟ ತಿರುಗಲತ್ತಿದ್ಯೋ ಗಂಡ ಕಲ್ಲಯ್ಯ ನೀವ್ ಒಟ್ಟ ಇಲ್ಲಯ್ಯ ಎಲ್ಲಾರ ಮನ್ಯಾಗ ಇದ್ದಕಿ ಎಲ್ಲವಯ್ಯ ಎಲ್ಲಾರ ಮನ್ಯಾಗ ಇದ್ದಕಿನ ಎಲ್ಲವು ನೀನು ಬಿಟ್ಟಿಲ್ಲ